ಕಿಚನಲ್ಲಿ ನಿಂತ್ಕೊಂಡು ನೋಡಿದ್ದೀನಿ. ಓಕೆ ಆಯಿತು. ನೆನಪಿದ್ಯಾ? ನೆನಪಿದೆ. ನೀನು ಹೇಳು, ಹೇಳು ನೀನು ಹೇಳು ಫಸ್ಟ್ ನೋಡೋಣ. ನಾನು ಹೇಳ್ತೀನಿ, ನೀನು ಹೇಳು. ನೀನು ಹೇಳು. ಆಗಸ್ಟ್ ಅಲ್ತಾನೆ? ಆಗಸ್ಟ್. ಓಕೆ. ಮನೇಲಿ ಆಗಿದ್ರು, ಇವ್ರ ಮನೆಗೆ ಹೋಗಿ ನೋಡ್ಕೊಂಡು ಬಂದೇನು ಎಲ್ಲ ನೋಡಿದ್ರಾ? ಅಲ್ಲೇನೇನಾಯ್ತು? ಆಯಿತು. ಡೇಟ್ ಎಂಗೇಜ್ಮೆಂಟ್ ಆಗಿದ್ದು ಹೇಳು. ಹೇಳು, ನೀನು ನೀನು ಹೇಳು. ನಾನು ಹೇಳ್ತೀನಿ, ನೀನು ಹೇಳು. ಇಲ್ಲ ಹೇಳು, ಎಂಗೇಜ್ಮೆಂಟ್ ಇದು. ಇವ್ರಿಗೆ ಗೊತ್ತಿಲ್ಲ, ಕೇಳಿ. ಇಲ್ಲ ಹೇಳು. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಆರ್ಯ ಸಾನ್ವಿ. ಸೊ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಬಂದು ನಮ್ಮ ಲವ್ ಕಮ್ ಅರೇಂಜ್ ಮ್ಯಾರೇಜು. ಸೊ ಕಂಪ್ಲೀಟ್ ಬ್ಲಾಗಲ್ಲಿ ಹೇಗೆ ನಮ್ಮ ಲವ್ ಸ್ಟಾರ್ಟ್ ಆಯಿತು, ಮತ್ತು ಯಾರು ಫಸ್ಟ್ ಬಂದಿದ್ದು, ಹೇಗೆ ಪ್ರಪೋಸಲ್ಲು, ಮತ್ತು ಮದುವೆ ಹೇಗಾಯಿತು ಅಂತ ಕಂಪ್ಲೀಟ್ ಬ್ಲಾಗಲ್ಲಿ ನೀವು ನೋಡ್ತೀರಾ. ಫಸ್ಟ್ ಏನಾಯ್ತಂದರೆ ಸ್ಯಾಟರ್ಡೇ ನಾನು ನಮ್ಮ ಅತ್ತೆ ನಮ್ಮ ಮಾವ ಹೀಗೆ ಹುಡುಗಿ ನೋಡೋಣ ಅಂತ ನಾವು ನೆಲಮಂಗ್ಲಾಗೆ ಬಂದಿದ್ರಿ, ತೋಟನಹಳ್ಳಿಗೆ. ಸೊ ಅಲ್ಲಿ ಫಸ್ಟು ಹುಡುಗಿ ನೋಡಿದ್ರಿ. ಹಾಗೆ ನಮ್ಗೆ ಕಾಲ್ ಬರ್ತಾಯಿತ್ತು ಇಲ್ಲಿಂದ, ಲೈಕ್ ನಮ್ಮ ಹತ್ತಿರದ ಸಂಬಂಧಿಕರೇ ಇದ್ದರು. ಅವರು ಸರಿ ಅವ್ರ ಮದುವೆ ಆಗಿದ್ದರು, ಅವ್ರ ತಂಗಿ ಇದ್ದಾರೆ ಅಂತ ನಮ್ಗೆ ತಿಳಿಸಿದ್ರು. ಸರಿ ನೋಡೋಣ, ಹಾಗೆ ನೋಡ್ಕೊಂಬರೋಣ ಅಂತ ನಾವೆಲ್ಲರೂ ಸೊ ಹಾಗೆ ಹೊರಟಿದ್ದು ಟುವರ್ಡ್ಸ್ ಶಿರಾ ಕಡೆ. ಸೊ ಅಲ್ಲಿ ಹೋಗಿದಾಗ ಏನು ಪ್ರಿಪ್ರೇಷನ್ ಏನಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಲೈಕ್ ಆನ್ ದಿ ವೇ ಹೋಗ್ತಾ ಸ್ವೀಟ್ ಬಾಕ್ಸ್ ಎತ್ಕೊಂಡು ಹಾಗೆ ಹೂವು ಎಲ್ಲ ಎತ್ಕೊಂಡು ಹೊರಟ್ರಿ. ಶಿರಾಗೆ ಹೋಗಿದ ತಕ್ಷಣ ಫಸ್ಟು ಏನಾಯಿತು, ಓಕೆ, ಅಲ್ಲಿ ಶಿರಾ ಬಸ್ ಸ್ಟಾಪ್, ಅದು ಅಲ್ಲೇ ಇರೋದು ಅವ್ರ ಮನೆ. ಸೊ ಅವ್ರ ಮಾವನ ಮನೆ. ಹಾಗೆ ಹೋದ್ರಿ, ಅಲ್ಲಿ ಹೋಗಿ ಕುತ್ಕೊಂಡ್ರಿ. ಹೀಗೆ ಎಲ್ಲ ಸಂಪ್ರದಾಯ ನಡೀತಾ ಇತ್ತು. ನೋಡಿದ್ರಿ, ಹುಡುಗಿ ಬಂದು ಕಾಫಿ ಮತ್ತು ಹಾಗೆ ಜ್ಯೂಸು ಸ್ವೀಟ್ಸ್ ಎಲ್ಲ ಕೊಟ್ಟಿದ್ದು. ಮತ್ತು ನೀನು ಹೇಳು, ಹೇಗೆ ಅನಿಸ್ತು ಅವತ್ತು ಬಂದಾಗ ಫಸ್ಟ್ ಟೈಮ್? ಅಂದರೆ ಅರೇಂಜ್ ಮ್ಯಾರೇಜ್ ಅಲ್ವಾ, ಫ್ಯಾಮಿಲಿ ನೋಡಿದ ಹುಡುಗನ ಓಕೆ ಮಾಡಬೇಕಿತ್ತು. ಹಂಗಾಗಿ ನಾನೇನು ಅಷ್ಟಾಗಿ ನೋಡಿಲ್ಲ. ನೀವು ನೋಡಿದ? ನಾನು ನೋಡಿದೆ ಕ್ಲಿಯರಾಗಿ. ನಿಮ್ಮ ಕಿಚನಿಂದ ಕ್ಲಿಯರಾಗಿ ಏನು ನೋಡಿಲ್ಲ. ಏನೋ ಫ್ಯಾಮಿಲಿಯವರು ದೊಡ್ಡವ್ರು ನೋಡಿ ಮದುವೆ ಮಾಡೋದಲ್ವಾ, ಅವ್ರು ಓಕೆ ಅಂದರೆ ಅಂತೇಳಿ ನಾನು ಯಾರನ್ನೂ ಏನು ನೋಡಿರಲಿಲ್ಲ. ಇವ್ರು ಬಂದಾಗ ನೋಡಿದೆ ಅನಿಸುತ್ತೆ. ನೋಡಿದೆ, ಕಿಚನಲ್ಲಿ ನಿಂತ್ಕೊಂಡು ನೋಡಿದ್ದೀನಿ. ಓಕೆ ಆಯಿತು, ಬಟ್ ನಮ್ಮ ಡಿಸಿಷನ್ ಏನಿಲ್ಲ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಎಷ್ಟನೇ ತಾರೀಕು ಬಂದಿದ್ದು ನೆನಪಿದ್ಯಾ? ನೆನಪಿದೆ. ನೀನು ಹೇಳು. ಹೇಳು, ನೀನು ಹೇಳು ಫಸ್ಟ್ ನೋಡೋಣ. ನಾನು ಹೇಳ್ತೀನಿ, ನೀನು ಹೇಳು. ನೀನು ಹೇಳು. ಆಗಸ್ಟ್ ಅಲ್ತಾನೆ? ಆಗಸ್ಟ್. ಓಕೆ. ಡೇಟ್ ನೀನು ಹೇಳು, ನನಗೆ ಗೊತ್ತು. ನೀನು ಹೇಳು ನೋಡೋಣ. ನೀನು ಹೇಳು, ನಾನು ಹೇಳ್ತೀನಿ. ನನ್ನ ಮದುವೆದೆಲ್ಲ ನಾನು ಹೇಳ್ತೀನಿ. ಮದುವೆದು ಓಕೆ, ನಾನು ಹೇಳ್ತೀನಿ. ಇವ್ರು ಬಂದಿದ್ದು 15ನೇ ತಾರೀಕು ನೋಡೋದಕ್ಕೆ. ನಿಂಗೆ ನೆನಪಿತ್ತಾ? ನೆನಪಿತ್ತು. ನೆನಪಿತ್ತು. ಹಂಗಾದ್ರೆ 15ನೇ ತಾರೀಕು ನೋಡೋಕೆ ಬಂದರು. ಆಮೇಲೆ ಅದೇನೋ ಓಕೆ, ಹುಡುಗ ಮನೆ ಮತ್ತು ಇವರು ಓಕೆ ಆಗಿದ್ರು ಮನೆಗೆ. ಹಾಗಾಗಿ ನೋಡ್ಕೊಂಬರೋಣ ಅಂತ ನಮ್ಮ ಮನೇಲೆಲ್ಲ ದೊಡ್ಡವ್ರು, ನಮ್ಮ ಮಾವಂದರು ಮತ್ತು ನಮ್ಮ ಎಲ್ಲ ಡಿಸೈಡ್ ಮಾಡಿದ್ರು. ಹೋದ್ರು. ಅವ್ರ ಮನೆಗೆ ಹೋಗಿದ್ದು, ನಮ್ಮ ಮನೆಗೆ ಬಂದು 3 ಡೇಸಿಗೆ ಇವ್ರ ಮನೆಗೆ ಹೋಗಿದ್ದು ನೋಡ್ಕೊಂಬರೋದಕ್ಕೆ. ನೋಡೋಣ, ಆದರೆ ಸೆಟ್ ಆದರೆ ಮದುವೆ ಮಾಡಿಬಿಡೋಣ ಅಂತ. ನಮ್ಮ ಮನೇಲಿ ಆಗಲೇ ಫೈನಲ್ ಆಗಿದ್ದರು. ಇವ್ರ ಮನೆಗೆ ಹೋಗಿ ನೋಡ್ಕೊಂಡು ಬಂದರು. ಆಮೇಲೆ ಏನು ಎಲ್ಲ ನೋಡಿದ್ರಾ? ಅಲ್ಲೇನೇನಾಯಿತು? ಅಲ್ಲಿ ಏನಾಯಿತು ಅಂದರೆ ಅದೇ ನೋಡ್ಕೊಂಬಂದಿದ ತಕ್ಷಣ ಹಾಗೆ ಅವ್ರಿಗೂ ಇಷ್ಟ ಆಯಿತು ಅಂತ ಒಂದು ಫೋನ್ ಕಾಲ್ ಬಂತು. ಸೊ ಆಮೇಲೆ ಇಮಿಡಿಯೇಟಾಗಿ ಒಂದು ನಮ್ಗೆ ಇದ್ದಿದ್ದೆ ಕಮ್ಮಿ ಕಾಲಾವಕಾಶ, ಲೈಕ್ 3 to 4 ಡೇಸಲ್ಲೇ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಸೊ ವಿತಿನ್ 3 to 4 ಡೇಸೇ ನಾವು ಎಂಗೇಜ್ಮೆಂಟು ಆಯಿತು. ಸೊ ಎಂಗೇಜ್ಮೆಂಟ್ ಆಗಿದ್ದು ಇಲ್ಲೇ ಬಟ್ವಾಡಿಯಲ್ಲಿ, ಇವ್ರ ಮಾವನ ಮನೆ, ವೆಂಕಟೇಶ್ ಅಂಕಲ್ ಅಂತ ಇದ್ದಾರೆ. ಸೊ ಅವ್ರ ಮನೇಲಿ ಆಯಿತು. ಹೇಳು. ನೀನು ಹೇಳು. ನಾನು ಹೇಳ್ತೀನಿ, ನೀನು ಹೇಳು. ಇಲ್ಲ ಹೇಳು, ಎಂಗೇಜ್ಮೆಂಟ್ದು ಇವ್ರಿಗೆ ಗೊತ್ತಿಲ್ಲ, ಕೇಳಿ. ಇಲ್ಲ ಹೇಳು, ಗೊತ್ತು ಹೇಳು. ಸೊ 24th ಎಂಗೇಜ್ಮೆಂಟ್ ಆಯಿತು. ಗೊತ್ತಿತ್ತು ನನಗೆ ಹಬ್ಬಕ್ಕೆ. 24ಗೆ ಎಂಗೇಜ್ಮೆಂಟ್ ಆಗಿದ್ದು. ಅದೇ ಮಾತುಕತೆ ಅಂತ ಹೇಳ್ತಾರಲ್ಲ, ನಮ್ದೇನು ಲವ್ ಮ್ಯಾರೇಜ್ ಅಂತ ಏನಿಲ್ಲ, ಅರೇಂಜ್ ಮ್ಯಾರೇಜ್. ಎಂಗೇಜ್ಮೆಂಟ್ ಆದಮೇಲೆ ಓಕೆ ಎಲ್ಲ ಆಯಿತು. ಆಮೇಲೆ ಹೋದ್ರಿ ಅಲ್ಲ ನೀವು, ಎಲ್ಲ ನಾರ್ಮಲ್ ಆಗಿರುತ್ತಲ್ಲ, ಊಟ ಅದೆಲ್ಲ ತಿನ್ಕೊಂಡು ಫೋಟೋಶೂಟ್ ಆಯಿತು. ಫೋಟೋ ಹಾಕ್ತೀವಿ ನೋಡ್ಕೊಳ್ಳಿ ಎಂಗೇಜ್ಮೆಂಟ್ ಹೆಂಗಿತ್ತು ಅಂತ. ಎಂಗೇಜ್ಮೆಂಟ್ದು ಮತ್ತು ಮೊಬೈಲ್ ಆಲ್ಬಮ್ ಎಲ್ಲ ಹಾಕ್ತೀವಿ, ಮೊಬೈಲ್ ಇದು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ಗೆ. ಸೊ ಅದಾದಮೇಲೆ ಏನಾಯಿತು, ಎಂಗೇಜ್ಮೆಂಟ್ ಆಯಿತು. ಹಾಗೆ ಅವತ್ತಿನ ದಿನ ಫೋನ್ ನಂಬರ್ ಎಕ್ಸ್ಚೇಂಜ್ ತಗೊಂಡೆ, ಬಟ್ ಮಾಡಿದ್ದಿಲ್ಲ. ಸೊ ಹೇಳ್ತೀನಿ ನಾನು ಸ್ಟೋರಿ. ಏನು ಆ್ಯಕ್ಚುಲಿ ಇವ್ರ ನಂಬರ್ ತೊಗೊಂಡ್ರು, ತಗೊಂಡೆಲ್ಲ.
ತೊಗೊಂಡ್ರು. ಕಾಲ್ ಮಾಡ್ತಾರೆ ಅಂತ ನಾನು ಅವತ್ತು ಫುಲ್ ವೆಯ್ಟ್ ಮಾಡಿದ್ದೀನಿ. 12 ಓ ಕ್ಲಾಕ್ ನೈಟ್ ಅಲ್ಲಿವರೆಗೂ ಕಾಯ್ತಿದ್ದೀನಿ. ಕಾಲ್ ಮಾಡಿಲ್ಲ. ನನ್ನ ಕಸಿನ್ಸ್ ಎಲ್ಲ ಕಾಲ್ ಮಾಡ್ತಾರೆ ಅಂತಲೇ ಇದ್ದರು. ಬಟ್ ಇವ್ರು ನೋಡಿದ್ರೆ ನನಗೆ ಕಾಲೇ ಮಾಡಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ಇಲ್ಲ ನಾನೇ ಅಂದರೆ ನಾನು ಹೇಗೆ ಫಸ್ಟ್ ಮಾಡೋದು ಅಂತ. ಅದು ನಮ್ಮ ಅದಕ್ಕೆ ಫೋನಲ್ಲಿ ಸೇವ್ ಮಾಡಿದ್ದೆ. ಅದೇನೋ ಡಿಲೀಟ್ ಆಗೋಗಿದೆ. ಹಂಗಾಗಿ ನಾನು ಕಾಲ್ ಮಾಡೋಕ್ಕಾಗಿಲ್ಲ. ಇವ್ರು ಕಾಲ್ ಮಾಡ್ತಾರೆ ಅಂತ ಎಷ್ಟು ದಿನ ವೆಯ್ಟ್ ಮಾಡಿದ್ದೀನಿ ಗೊತ್ತಾ? ಏನಿಲ್ಲ ಅಂದರೆ ಒಂದು 5 ಡೇಸ್ ವೆಯ್ಟ್ ಮಾಡಿದ್ದೀನಿ. 5 ಡೇಸ್ ವೆಯ್ಟ್ ಮಾಡಿದ್ದೀನಿ ಕಾಲ್ ಮಾಡ್ತಾರೆ ಅಂತ. ಬಟ್ ಕಾಲ್ ಮಾಡಿಲ್ಲ. ಆಮೇಲೆ ಏನೋ ನಮ್ಮ ಭಾವ ಕೇಳಿದ್ರು ಅನ್ಸುತ್ತಲ್ಲ. ಹೌದು, ಅವರು ಲೈಕ್ ಏನಕ್ಕೆ ಹುಡುಗ ಫೋನ್ ಮಾಡಿಲ್ಲ, ಇಷ್ಟು ದಿನ ಆಯ್ತಲ್ಲ ನಂಬರ್ ಇದೆ ಅಂತ ಲೈಕ್ ಫೋನ್ ಮಾಡಿ ಕೇಳಿದ್ರು. ಇಲ್ಲ ನನಗೆ ಇಷ್ಟ ಆಗಿದೆ ಹುಡುಗಿ, ನನಗೂ ಇಷ್ಟ ಆಯಿತು. ಇಲ್ಲ ನಾನು ಫಸ್ಟ್ ಹುಡುಗಿ ಫೋನ್ ಮಾಡಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ನಾನು ಹೇಗೆ ಕಾಲ್ ಮಾಡೋದು ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಫೈನಲಿ ಯಾರು ಮಾಡಿದ್ದ ಆಮೇಲೆ ಫಸ್ಟು? ನೀನೇ ಮಾಡಿದ್ದು. ನಾನೇ ಮಾಡಿ. ಓಕೆ, ಮಾಡ್ಬೇಕು ಅಂದ್ಕೊಂಡೆ. ಬಟ್ ಏನಂದರೆ ನಂಬರ್ ಇರಲಿಲ್ಲ. ಇನ್ನೊಂದು ಹುಡುಗಿಯರು ಬೇಗ ಮಾಡಬಾರ್ದಲ್ವಾ? ಯಾವಾಗೂ ಇದೆ ಎಲ್ಲ ಹುಡುಗಿರು ಮಾಡಬಾರ್ದು, ನಾನು ಯಾಕಿದು ಅಂತ ಹೇಳಿ ಅವರೇ ಮಾಡಲಿ ಅಂತ ವೆಯ್ಟ್ ಮಾಡಿದ್ದು. ಆಮೇಲೆ ಅವ್ರು ಮಾಡಿದ್ರು. ಕಾಲ್ ಮಾಡಿದಾಗ ಫಸ್ಟ್ ಕಾಲ್ ಮಾಡಿದ್ರು. ಯಾರಂತ ನಂಗೆ ಅಷ್ಟು ಗೊತ್ತಾಗಿಲ್ಲ ಅನಿಸುತ್ತೆ. ಇವರೇ ಅಂದ್ಕೊಂಡಿದ್ದೆ. ಸುಮ್ಮನೆ ಡ್ರಾ ಮಾಡಿದೆ, ಯಾರು ಏನು. ಆಮೇಲೆ ಹಂಗೆ ನಡೀತು. ಕಾಲಲ್ಲೆಲ್ಲ ಮಾತಾಡ್ತಿದ್ವಿ. ಆಮೇಲೆ ಮದುವೆಗೇನೋ ಡೇಟ್ ಫಿಕ್ಸ್ ಮಾಡಬೇಕು ಅಂತ ಬಂದರು ಅನಿಸುತ್ತೆ. ಡೇಟ್ ನನಗೆ ನೆನಪಿಲ್ಲ. ನಿಂಗೆ ನೆನಪಾಯ್ತಾ? ಎಸ್, ಫಸ್ಟ್ ಟೈಮ್ ಬಂದಾಗ ನಾವು ನಿನ್ನ ಬರ್ಡೇ ಬಂದುಬಿಟ್ಟು ಸೆಪ್ಟೆಂಬರ್ 20th ಇರೋದು. ಸೊ ಸೆಪ್ಟೆಂಬರ್ 20th ಅದಾಗಿದ್ದು ಜಸ್ಟ್ 1 ವೀಕ್ ಆದಮೇಲೆ ಬಂದಿದ್ದು ಅನಿಸುತ್ತೆ. 10-15 ಡೇಸ್. ಇರೋ ಆ್ಯಕ್ಚುಲಿ ಅದು ಏನದು ಇದು ದೊಡ್ಡವ್ರಿಗೆ ಹಿರಿಯರ ಪೂಜೆ ಅಂತ ಮಾಡ್ತಾರಲ್ಲ, ಆ ಟೈಮಲ್ಲಿ ಅಲ್ಲಿ ನಮ್ಮಮ್ಮರ ತವ್ರ ಮನೆಯಲ್ಲಿ ಅಲ್ವಾ, ತವ್ರ ಮನೆಯಲ್ಲಿ ಆ ಪೂಜೆ ಇತ್ತು ಇವತ್ತು. ಅಂದರೆ ನಾಳೆ ಇವ್ರು ಬಂದಿದ್ದು. ಆ ಡೇಟ್ ನನಗೆ ಕನ್ಫರ್ಮಾಗಿ ಗೊತ್ತಿಲ್ಲ. ಅವತ್ತು ಬರ್ತೀವಿ ಅಂತ ಹೇಳಿದ್ರಂತೆ ಇವರು. ನೈಟು ನಮ್ಮ ಕಸಿನ್ಸ್ ಎಲ್ಲ ಏನೇನೋ ಪ್ರಿಪ್ರೇಷನ್ ಮಾಡಿಕೊಂಡು ಇವ್ರಿಗೋಸ್ಕರ ಏನೋ ಊಟದ್ದೆಲ್ಲ ಏನೋ ಮಾಡಿ ಸುಮ್ಮನೆ ನನ್ನ ರೇಗಿಸ್ಕೊಂಡು ಕುತ್ಕೊಂಡಿದ್ರು. ಅವತ್ತು ಬೆಳಗ್ಗೆ ಇವ್ರು ಬಂದರು. ಎಲ್ಲರೂ ಅಲ್ಲೇ ಇದ್ವಲ್ಲ, ಕಸಿನ್ಸು ಮತ್ತು ನಮ್ಮ ಅಕ್ಕ ಬಾವ ಅವತ್ತಿರಲಿಲ್ಲ. ಅವತ್ತು ಬೆಳಗ್ಗೆ ಬಂದರು. ಇವ್ರ ಜೊತೆನೇ ಬಂದರು ಅನಿಸುತ್ತೆ. ಬಂದಮೇಲೆ ಏನು ದೊಡ್ಡವರು ಕುತ್ಕೊಂಡ್ರು ಮಾತಾಡೋದಕ್ಕಲ್ವಾ. ಫಸ್ಟು ಚೌಟ್ರಿಗೆ ಹೋದರು. ಫಸ್ಟ್ ಅಲ್ಲಿಂದ ಚೌಟ್ರಿಗೆ ಹೋದ್ರಿ. ಕಾಮಿಡಿ ಏನಂದರೆ ಮನೆಗೆ ಬಂದರು. ಫಸ್ಟು ನಮ್ಮ ಮಾವ ಇದ್ದು ಊರಲ್ಲಿದ್ದರು. ದೊಡಲ್ ಮರಕ್ಕೆ ಕರ್ಸ್ಕೊಂಡಿದ್ದವ್ರನ್ನ. ದೇವರಹಳ್ಳಿಲಿದ್ರು ಇವರು. ನಮ್ಮ ಮಾವ ದೇವರಹಳ್ಳಿಲಿದ್ದರು. ಇವ್ರನ್ನ ದೊಡಲ್ ಮರಕ್ಕೆ ಕರ್ಸ್ಕೊಂಡಿದ್ವಿ, ಅಂದರೆ ನಮ್ಮ ಮನೆಗೆ. ಆಮೇಲೆ ಇವ್ರು ಬಂದರು. ಆಮೇಲೆ ನಮ್ಮ ಮಾವ ಬಂದಿರಲಿಲ್ಲ. ಆಮೇಲೆ ಬಂದರು. ಚೌಟ್ರಿಗೆ ಬರ್ರಿ ಅಂತ ಕರ್ಸ್ಕೊಂಡ್ರು. ಚೌಟ್ರಿಲಿ ಕುತ್ಕೊಳ್ಳಿ ಅಂತ ಮಾತಾಡೋದಕ್ಕೆ. ನೋಡಿದ್ರೆ ಅಲ್ಲಿ ಏನು ಮಾತಾಡಿಲ್ಲಲ್ಲ. ಮಾತಾಡಿಲ್ಲ. ಅವ್ರ ಮನೆಗೆ ಬನ್ನಿ ಅಂತ ಮನೆ ಹತ್ರ ಕರ್ಸ್ಕೊಂಡ್ರು. ಪಾಪ ಕರ್ಸ್ಕೊಂಡಾದ್ಮೇಲೆ ಕುತ್ಕೊಂಡ್ರು ಇನ್ನೇನೋ ಮಾತಾಡೋದಕ್ಕೆ. ಅಂದರೆ ಮದುವೆದ ಮುಹೂರ್ತ, ಅದೇ ಡೇಟ್ ಫಿಕ್ಸ್ ಮಾಡೋದಕ್ಕೆ ಬಂದಿದ್ದು ಇವರು. ಇವ್ರೇನಂದರೆ ಇವರೇನೋ ಪುರೋಹಿತರು ಏನೋ ಹೇಳ್ತಾರಲ್ಲ ಅವರು, ಏನು ಐನೂರ ಹತ್ರ ನಾವೇನು ಮಾಡಿದ್ರಿ, ಕಂಪ್ಲೀಟಾಗಿ ಎಲ್ಲ ಡೇಟ್ಸು ಎಲ್ಲ ಇದು ಮಾಡ್ಕೊಂಬಂದ್ರಿ. ಡೇಟ್ಸ್ ಎಲ್ಲ ಹಾಕೊಂಬಂದ್ರಿ. ಅದಾದಮೇಲೆ ನಾವು ಹೇಳಿದ್ರಿ ಇದೇ ಡೇಟ್ ಬಂದಿದೆ, ಈ ಡೇಟಿಗೆ ಮದುವೆ ಆಗ್ತೀವಿ. ನಮ್ಮ ಕಡೆಯಿಂದ ಫುಲ್ ಲೈಕ್ ಡಿಸೈಡ್ ಆಗಿದೆ, ಎಲ್ಲ ಡಿಸ್ಕಷನ್ ಆಗಿದೆ, ಫ್ಯಾಮಿಲಿ ಎಲ್ಲ ಮಾತಾಡಿದ್ದೀವಿ ಅಂತ ನಾವು ಹೇಳಿದ್ರಿ. ಸೊ ಅದಾದಮೇಲೆ ಅವರು ಏನಂದರೆ ಅವ್ರ ಕಡೆ ಬೇರೆ ಥರ ಸಂಪ್ರದಾಯ, ಇಬ್ಬರು ಕೂತಿ ಮಾತಾಡಿ ಡಿಸ್ಕಷನ್ ಆಗಬೇಕು. ಇನ್ನೊಂದು ನಮ್ಮಮ್ಮ ತುಂಬ ಫೈಟ್ ಮಾಡಿದ್ರು. ನಮ್ಮ ಅಕ್ಕ ಬಾವ ತುಂಬ ಕಾಲು ಹಿಡ್ದಿದ್ದಾರೆ ಇವ್ರಿಗೆ. ಪಾಪ ಕಾಲು ಹಿಡ್ದಿದ್ದಾರೆ ಅಂದರೆ ತುಂಬ ಕೇಳ್ಕೊಂಡಿದ್ದಾರೆ, ತುಂಬ ಇದು ಮಾಡ್ತಿದ್ದಾರೆ. ಅಷ್ಟೇ ಇದು. ಇವರು ಆಮೇಲೆ ಇವ್ರಿಗೂ ನನಗೂ ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ, ಇವ್ರಿಗೂ ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ. ಫೈನಲಾಗೆ ಫಿಕ್ಸ್ ಮಾಡಿದ್ರು. ನಮ್ಮ ಭಾವ ಅವ್ರ ಮನೆಗೆ ಕರ್ಸ್ಕೊಂಡು, ನಮ್ಮ ಮಾವರನ್ನ ಮತ್ತು ನಮ್ಮ ಅಕ್ಕರ ಮನೆಗೆ ಮತ್ತು ಇವ್ರ ಮನೆಯವ್ರನ್ನ ಎಲ್ಲರೂ ಕರ್ಸ್ಕೊಂಡು ಫೈನಲಾಗೆ ಡಿಸೈಡ್ ಮಾಡಿದ್ರು. ಆ ಡೇಟ್ ನನಗೆ ಗೊತ್ತು, ಬಟ್ ಇವ್ರಿಗೆ ಗೊತ್ತಿರಲ್ಲ ಅನ್ಕೋತೀನಿ. ಇವ್ರನ್ನೇ ಕೇಳಿ. ಸೊ ಫೈನಲಾಗಿ ಈ ಥರ ಡಿಸೈಡ್ ಆಯಿತು. ಎಲ್ಲರೂ ಬಂದರು, ಲೈಕ್ ನಮ್ಮ ವೈಫ್ ಅವರ ಭಾವ ಅವ್ರ ಮನೆಗೆ. ಸೊ ಅವ್ರ ಮನೆಗೆ ಹೋದ್ರಿ. ಲೈಕ್ ಸಣ್ಣದಾಗಿ ಲೈಕ್ ಊಟ ಎಲ್ಲ ಅರೇಂಜ್ ಮಾಡಿದ್ರು, ನಾನ್ ವೆಜ್ಜು. ಸೊ ಅಲ್ಲಿ ಕಂಪ್ಲೀಟಾಗಿ ತಿಂದ್ವಿ. ಸೊ ಅಲ್ಲಿ ಫೈನಲ್ ಡಿಸ್ಕಷನ್ ಆಯಿತು. ನಮ್ಮ ಮಾವ ಎಲ್ಲ ಬಂದಿದ್ದರು, ಅವ್ರ ಕಡೆಯೂ ಬಂದಿದ್ದರು. ಸೊ ಬಂದಾದಮೇಲೆ ಈ ಥರ ಡೇಟ್ಸು, ಈ ಥರ 3-4 ಡೇಟ್ಸ್ ಇದೆ ಅಂತ ಇವರೇ ಹಾಕ್ಕೊಂಬಂದಿದ್ರು, ಲೈಕ್ ನಮ್ಮ ವೈಫ್ ಕಡೆಯವರು. ಸೊ ಆವಾಗ ಲೈಕ್ ಅದರಲ್ಲಿ ನಾವೊಂದು ಸ್ಯಾಟರ್ಡೆ ಸಂಡೇ ಆದರೆ ಎಲ್ಲರಿಗೂ ಕನ್ವೀನಿಯೆಂಟ್ ಇರುತ್ತೆ ಅಂತ ಸ್ಯಾಟರ್ಡೆ ಸಂಡೇ ಲೈಕ್ ಹಿರಿಯರೆಲ್ಲ ನಿಶ್ಚಯ ಮಾಡಿದ್ರು, ದೊಡ್ಡವರೆಲ್ಲ ಕೂತ್ಕೊಂಡು. ನಮ್ಮದೇನು ಇದ್ದಿಲ್ಲ. ನಮ್ಮದೇನೆಂದರೆ ಇಬ್ಬರದು ಲೈಕ್ ದೊಡ್ಡವ್ರು ಏನು ಹೇಳ್ತಾರೋ ಅದೇ ನಮ್ಮದು ಫೈನಲೈಸ್ ಆಗಿತ್ತು.
ಸೊ ಫಸ್ಟ್ ದೊಡ್ಡವ್ರದ್ದು ಡಿಸಿಷನ್ ಏನೇ ಇರಲಿ, ಇದು ನಮ್ದು ಏನಂದರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇದು ಕಂಪ್ಲೀಟಾಗಿ. ಸೊ ಅದರಿಂದ ನಾವು ಅವ್ರಿಗೆ ಬಿಟ್ರಿ. ಸೊ ದೊಡ್ಡವರು ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಎಲ್ಲು ಡೇಟ್ಸು ಡಿಸೆಂಬರ್ ನಾನು ಹೇಳ್ತೀನಿ. ಓಕೆ, ನಿನಗೆ ನೆನಪಿದ್ಯಾ? ಡಿಸೆಂಬರ್ 10th 11th ಡೇಟ್ ಇತ್ತು. ಸೊ ಇದೇ ಡೇಟು, ಇದೇನು ಮರೆಯೋಕ್ಕಂತೂ ಆಗಲ್ಲ. ವೈಫ್ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು ಏನಂದ್ರೆ ನಾನು ಮರ್ತಿರ್ತೀನಿ ಲೈಕ್ ಏನೋ ಅಂತ, ಬಟ್ ಈ ಡೇಟ್ನ ಮರೆಯೋಕ್ಕಂತೂ ಆಗಲ್ಲ ಹುಡುಗರು ಯಾರು. ಮರ್ತಿರ್ತಾರೆ, ಏನಿಲ್ಲ ಆ ಥರ ಎಲ್ಲ. ಸೊ ಡೇಟ್ ಗೊತ್ತಿತ್ತು, ಡೇಟ್ ಫಿಕ್ಸ್ ಮಾಡಿದ್ರು, ಮದ್ವೆ ಆಯ್ತು, ಮದ್ವೆನೂ ಆಗಿ ಮಗುನೂ ಆಗಿದೆ. ನಮ್ಮಿಬ್ಬರಿಗೆ ಒಂದು ಗಂಡ್ಮಗು ಬ್ಲೆಸ್ ದೇವರ ಆಶೀರ್ವಾದದಿಂದ ಒಂದು ಗಂಡ್ಮಗು ಆಗಿದೆ. ಮಿಹಾನ್ ಅಂದ್ಬಿಟ್ಟು ಹೆಸರು. ಸೊ ಇವಾಗ 7 months ಅಲ್ಲ, 7 months ಅಲ್ಲಿ ಇದೆ. 7 months January 27th ನನ್ನ ಮಗ ಲೈಕ್ ಹುಟ್ಟಿದ್ದು. ಸೊ ಎಸ್, ಮುದ್ದಾಗಿದ್ದಾನೆ, ಕ್ಯೂಟ್ ಆಗಿದ್ದಾನೆ. ಫೋಟೋ ಹಾಕ್ತೀವಿ, ನೋಡ್ಕೊಳ್ಳಿ. ಫೋಟೋ ಹಾಕ್ತೀವಿ, ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಲೈಕ್ ಮೋಸ್ಟ್ ಆಫ್ ದ ಲೈಕ್ ವಿಡಿಯೋ ಬ್ಲಾಗ್ಸಲ್ಲಿ ನೋಡಿರ್ತೀರಾ ನನ್ನ ಮಗನ. ಸೇಮ್ ಇವ್ರ ಥರನೇ ಇದ್ದಾನೆ ಅವನು. ಸ್ವಲ್ಪನೂ ನನ್ನ ಥರ ಬಂದೇ ಇಲ್ಲ, ಒಂಚೂರು ಬಂದಿಲ್ಲ. ಎಲ್ಲ ಅವರಪ್ಪನೇ, ಇವ್ರ ಥರನೇ ಸೇಮ್. ಖುಷಿ ಆಗುತ್ತೆ ನನಗೆ ಅಷ್ಟೇ. ನಮ್ಮದು ಸಿಂಪಲ್ ಅರೇಂಜ್ ವಿತ್ ಲವ್ ಸ್ಟೋರಿ ಅನ್ಕೋತೀನಿ. ಯಾಕಂದರೆ ಅರೇಂಜ್ ಮಾಡಿದ್ರು ಅಷ್ಟು ಏನದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಥರ ಅದು ಅಂತ ಹೇಳ್ತಾ ಇರೋದು. ಸೇಮ್ ಹಂಗೆ ಆಗಿದೆ. ಸೊ ನಾವಿಬ್ಬರಂತೂ ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ, ಏನೇ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಚೆನ್ನಾಗಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ. ದೇವ್ರು ಹಿಂಗೆ ಇಟ್ಟಿರಲಿ ಅಂದ್ಕೊಂಡು ಬಯಸ್ತೀವಿ. ಏನಿಲ್ಲ, ಚೆನ್ನಾಗಿರ್ತೀವಿ ಬಿಡು, ಇಬ್ಬರು ಚೆನ್ನಾಗಿ 100 ವರ್ಷ ಚೆನ್ನಾಗಿರ್ತೀವಿ. ಸೊ ನನಗಂತೂ ನನ್ನ ಲೈಫ್ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿದ್ರೆ ಸಾಕು, ನನ್ನ ವಯಸ್ಸು ಅವಳಿಗೆ ಕೊಟ್ಟರೆ ಸಾಕು ಅಂತ ನಾನು ಹೇಳ್ತೀನಿ. ಎಲ್ಲ ಹಂಗೇನಿಲ್ಲ, ಬಟ್ ಓಕೆ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ ನನ್ನ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಗಂಡ. ಅದೊಂದು ಖುಷಿ ಇದೆ ನನಗೆ. ಅಷ್ಟು ಫೈಟ್ ಮಾಡಿ ಮದುವೆ ಆದರೂ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಓಕೆ, ಚೆನ್ನಾಗಿ. ಸೊ ನನ್ನ ಅಷ್ಟೇ, ನನ್ನ ಚೆನ್ನಾಗೇ ನೋಡ್ಕೊತಾಳೆ ಪ್ರತಿಯೊಂದು ಅಂತ ನನಗೆ ಗೊತ್ತಿಲ್ಲ, ಬಟ್ ಅವ್ರನ್ನೇ ಕೇಳಿ. ಸೊ ನನಗಂತೂ ಚೆನ್ನಾಗಿ ನೋಡ್ಕೊತಾಳೆ, ಕೇರಿಂಗ್ ಎಲ್ಲ ಕೇರಿಂಗ್ ಆಗಲಿ, ನನ್ನ ಏನೇ ಆಗಲಿ ನನಗೆ ಒಂಥರ ಮಾರಲ್ ಸಪೋರ್ಟಾಗಿ ನಿಂತಿದ್ದಾಳೆ. ಸೊ ನನಗೆ ಯಾವಾಗಲೂ ಏನಾದರೂ ಲೈಕ್ ಲೋ ಫೀಲ್ ಆದರೆ, ಲೈಕ್ ಏನಾದರೂ ಲೈಕ್ ಬೇಜಾರಲ್ಲಿದ್ದರೆ ನಾನು ಶೇರ್ ಮಾಡ್ಕೊತೀನಿ. ಲೈಕ್ ನನ್ನ ವೈಫ್ ಹತ್ರ ಆಗಲಿ, ನನ್ನ ಸಿಸ್ಟರ್ ಹತ್ರ, ನನ್ನ ತಂಗಿ ಇದ್ದಾಳೆ, ಸ್ವಂತ ತಂಗಿ. ಸೊ ಇಬ್ಬರ ಹತ್ರನೂ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಲೈಕ್ ಮಾರಲ್ ಸಪೋರ್ಟ್ ಆಗಿದ್ದಾಳೆ ನನಗಂತ ಎಲ್ಲದಕ್ಕೂ. ಒಂದು ಧೈರ್ಯ ಎಲ್ಲರಿಗೂ ಅಷ್ಟೇ, ಮದುವೆ ಆದಮೇಲೆ ವೈಫ್ ಸಪೋರ್ಟಿವ್ ಆಗಿದ್ರೇ ಅವ್ರಿಗೊಂದು ಧೈರ್ಯ ಇರುತ್ತೆ. ಏನಾದರೂ ಮುಂದೆ ಹೋಗಿ ಏನೋ ಸಾಧನೆ ಮಾಡಬೇಕು, ಇಲ್ಲ ಏನಾದರೂ ಲೈಫಲ್ಲಿ ಒಂದು ಒಳ್ಳೆ ಇದು ಕೆಲಸ ಮಾಡಬೇಕಂದ್ರೂ ಪ್ರತಿಯೊಂದು ಹೆಜ್ಜೆಯಲ್ಲೂ ವೈಫ್ ಸಪೋರ್ಟಿವ್ ಆಗಿದ್ದರೆ ಏನು ಬೇಕಾದರೂ ನಾವು ಸಕ್ಸಸ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಇದು ನನಗೆ ಗೊತ್ತೇ ಇರಲಿಲ್ಲ, ಇಷ್ಟೊಂದೆಲ್ಲ ಅವ್ರ ಮನಸ್ಸಲ್ಲಿದೆ ನನ್ನ ಬಗ್ಗೆ ಅಂತ. ಬಟ್ ಓಕೆ, ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಸೊ ಇನ್ನೇನಿದೆ, ಏನೇನು ಹೇಳ್ತೀಯಾ? ಅಷ್ಟೇ ಸಿಂಪಲ್ ನಮ್ಮದು, ಇನ್ನೇನು ಹೇಳಿ, ಅಷ್ಟೇ ನಮ್ಮ ಲವ್ ಸ್ಟೋರಿ. ಸೊ ಈ ಥರ ಮದುವೆ ಆಯಿತು. ಸೊ ಹೇಳಿದ್ನಲ್ಲ ಕಂಪ್ಲೀಟ್ ಆಗಿ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ನಾವು ಶೇರ್ ಮಾಡ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ಕಂಪ್ಲೀಟ್ ಬ್ಲಾಗು ಇದು ನಮ್ಮ ಸಣ್ಣ ಒಂದು ಕ್ಯೂಟ್ ಲವ್ ಸ್ಟೋರಿನ ನಾವು ಶೇರ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆರ್ಯಾ ಸಾನ್ವಿ ವಿಡಿಯೋ ಲಾಗ್.